ಸಿಡಿಲು, ಅಕ್ಷರಶಃ ಸಿಡಿಲು. ಕರಾವಳಿ ಕನ್ನಡಿಗರ ಘರ್ಜನೆಗೆ ಬೆಚ್ಚಿಬಿದ್ದ ಬಿಗ್ ಬಾಸ್. ಮುಗ್ಧ ಹೆಣ್ಣು ಮಗಳ ಕರೆದು ಅವಮಾನಿಸಿದ ಬಿಗ್ ಬಾಸ್ ತಂಡಕ್ಕೆ ಹಿಗ್ಗಾಮುಗ್ಗ ಜಾಡಿಸಿದ ಮಂಗಳೂರಿಗರು. ಇದು ಕೇವಲ ಟ್ರೈಲರ್, ಅಭಿ ಪಿಕ್ಚರ್ ಬಾಕಿ ಹೇ ಎಂದು ಟಾಂಗ್ ನೀಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗಿ 1 ವಾರ ಆಗುತ್ತಾ ಬರುತ್ತಿದೆ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಮಹತ್ವದ ಬದಲಾವಣೆಗಳು ನಡೆಯುತ್ತಿವೆ. ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡುತ್ತಿದ್ದಾರೆ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆದ ಕೆಲವೇ ಗಂಟೆಗಳಲ್ಲಿ ಎಲಿಮಿನೇಟ್ ಆದ ಮಂಗಳೂರಿನ ಪ್ರತಿಭೆ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಬರುವುದು ಖಚಿತವಾಗಿದೆ. ಇದು ಬಿಗ್ ಬಾಸ್ ಮಾಡಿರುವ ಗಿಮಿಕ್ ಎಂದು ವೀಕ್ಷಕರಿಗೆ ತಿಳಿದು ಬಂದಿದೆ. ರಕ್ಷಿತಾ ಎಲಿಮಿನೇಟ್ ಆಗಿ ಇವತ್ತಿಗೆ 3 ದಿವಸಗಳು ಕಳೆಯುತ್ತಾ ಬಂದಿದೆ. ಇನ್ನು ಕೂಡ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫಸ್ಟ್ ರಿಯಾಕ್ಷನ್ ನೀಡಿಲ್ಲ. ಅಲ್ಲದೆ ಕರಾವಳಿ ಕನ್ನಡಿಗರ ಬೆಂಬಲಕ್ಕೆ ಬಿಗ್ ಬಾಸ್ TRP ಕೂಡ ಹೆಚ್ಚುತ್ತಿದೆ. ಆದ್ದರಿಂದ ರಕ್ಷಿತಾಳನ್ನು ಮತ್ತೆ ಬಿಗ್ ಬಾಸ್ಗೆ ಶನಿವಾರದಂದು ಕರೆಸುವುದು ಖಚಿತವಾಗಿದೆ. ರಕ್ಷಿತಾ ಶೆಟ್ಟಿ ಖಂಡಿತವಾಗಿಯೂ ಕನ್ನಡಿಗರ ಮನಸ್ಸು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ಮುಗ್ಧ ಹೆಣ್ಣಿನ ಮನಸ್ಸನ್ನರಿಯದ ರಾಕ್ಷಸಿ ಜಾಹ್ನವಿ ಬಾಯಿಗೆ ಬಂದಂತೆ ಅವಳು ತಪ್ಪು ಮಾತಾಡಿ ಫೇಮಸ್ ಆಗಿದ್ದು ಎಂದು ಕೀಳಾಗಿ ಮಾತನಾಡಿದ್ದಾಳೆ. ಇದು ಖಂಡಿತವಾಗಿಯೂ ಸರಿಯಲ್ಲ. ಕರ್ಮ ಯಾರನ್ನು ಬಿಡೋಲ್ಲ. ಮೊದಲನೆಯದಾಗಿ ರಕ್ಷಿತಾಳಿಗೆ ಬಿಗ್ ಬಾಸ್ಗೆ ಬಂದ 18 ಸ್ಪರ್ಧಿಗಳ ಪರಿಚಯವಿಲ್ಲದ ಕಾರಣ ಅವಳು ಯಾರೊಂದಿಗೆ ಮಾತನಾಡಬೇಕು ಎಂದು ಗೊತ್ತಾಗದೆ ಮೌನಿಯಾಗಿದ್ದಳು. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಾಗಲೂ ಬಹಳ ಪ್ರೀತಿಯಿಂದ ಹೊರಗೆ ಹೋದಳು. ಅವಳ ಮುಗ್ಧತೆಯನ್ನು ನೋಡಿ ಲಕ್ಷಾಂತರ ಕನ್ನಡಿಗರು ಬಿಗ್ ಬಾಸ್ಗೆ ಹಿಗ್ಗಾಮುಗ್ಗ ಕಮೆಂಟ್ ಮಾಡಿದ್ದಾರೆ. ರಕ್ಷಿತಾ ಮತ್ತೆ ಬಿಗ್ ಬಾಸ್ಗೆ ಬರಬೇಕೆಂದು ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ.